ರಾಜ್ಯ ಸರ್ಕಾರ ಏನು ನಿಮ್ಮ ವಿಚಾರ? ಭಾಳ ವಿಚಾರಗಳು. ರಾಜ್ಯ ಸರ್ಕಾರ ಬಿದ್ದೋಗುತ್ತೆ, ಇಲ್ಲಾಂದರೆ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ, ಈ ಥರ ಚರ್ಚೆಗಳು ಶುರುವಾಗಿದೆ, ನಡೀತಾ ಇದೆ. ಆದರೆ ರಾಜ್ಯ ಸರ್ಕಾರ ಏನು ಜನರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿತ್ತೋ ಆ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಾಗ ಏನು ಸರ್ಕಾರ, ಏನು ನಿಮ್ಮ ವಿಚಾರ, ಏನಿದು ಕತೆ ಅಂತ ಕೇಳಬೇಕಾಗಿದೆ. ರಾಜ್ಯ ಸರ್ಕಾರದ ಬಗ್ಗೆ ನಾವು ಕೇಳ್ತಿದ್ವಿ ಅಂದ ಕೂಡಲೇ ಇವರು ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಪ್ರಶ್ನೆ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ನೀವು ಒಂದು ವರ್ಷ ಹಿಂದಿನ ಒನ್ ಇಂಡಿಯಾ ಹೋಗಿ ನೋಡಿದರೆ ಬೊಮ್ಮಾಯಿ ಸರ್ಕಾರದ ಬಗ್ಗೆ ಎಷ್ಟು ಕಟುವಾಗಿ ಟೀಕೆಗಳನ್ನು ಮಾಡಿದ್ದೀವಿ, ಎಷ್ಟು ಪ್ರಶ್ನೆ ಮಾಡಿದ್ದೀವಿ. ನೀವು ನಮ್ಮದೇ ಒನ್ ಇಂಡಿಯಾದಲ್ಲಿ ಬೇರೆ ಹಿಂದಿನ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಇಲ್ಲ ಅಂತ ಹೇಳಿದರೆ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾವು ಏನು ಮಾತಾಡಿದ್ದೀವಿ ಅನ್ನೋದನ್ನು ನೀವು ನೋಡಬಹುದು. ಯಾಕೆಂದರೆ ನೀವು ಕಮೆಂಟ್ಗಳಲ್ಲಿ ಸಿದ್ದರಾಮಯ್ಯ ವಿರೋಧಿಗಳು, ನೀವು BJP ಬಕೆಟ್ ಅಂತೆಲ್ಲ ಹಾಕ್ತೀರ. ವಿಷಯನ ಪ್ರೆಸೆಂಟ್ ಮಾಡೋದು, ಜನರಿಗೆ ಏನು ಸರ್ಕಾರದಿಂದ ಸಿಗಬೇಕಾಗಿತ್ತೋ ಅದು ಸಿಗದೇ ಇದ್ದಾಗ ಪ್ರಶ್ನೆ ಮಾಡುವಂಥ ಕೆಲಸನ ಮಾಡ್ತೀವಿ. ಹಾಗಾಗಿ ಯಾಕೆಂದರೆ ರಾಜ್ಯ ಸರ್ಕಾರ ಆಗಸ್ಟ್ 15ನೇ ತಾರೀಕು ಗ್ಯಾರಂಟಿಗಳ ಒಂದು ದೊಡ್ಡ ಪೋಸ್ಟ್ರನ್ನು ಹಾಕ್ಕೊಂಡಿದೆ. 5 ಗ್ಯಾರಂಟಿಗಳು ನಾವು ಏನೇನು ಕೊಟ್ಟಿದ್ದೀವಿ ಅಂತ. ಆ ಗ್ಯಾರಂಟಿಗಳ ಪೋಸ್ಟನ್ನು ನೀವು ನೋಡಿದರೆ ನಿಮಗೂ ಕೂಡ ಖುಷಿ ಆಗುತ್ತೆ. ಅಬ್ಬಬ್ಬಾ, ಇಷ್ಟೊಂದು ಜನ ಉಪಯೋಗ ಪಡ್ಕೊಂಡಿದ್ದಾರಲ್ಲ ಇದರಿಂದ. ಟ್ರಿಪ್ಗಳು 270 ಕೋಟಿ ಟ್ರಿಪ್ಗಳನ್ನು ದಾಟಿದೆ ಈಗಾಗಲೇ. ಶಕ್ತಿ ಯೋಜನೆಯಲ್ಲಿ ಅಷ್ಟು ಮಹಿಳೆಯರು 270 ಟಿಕೆಟನ್ನು ಉಚಿತವಾಗಿ ಪಡ್ಕೊಂಡಿದ್ದಾರೆ. 270 ಕೋಟಿ ಅಂದರೆ ಇದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 6541 ಕೋಟಿ ವೆಚ್ಚ ಆಗಿದೆ. ಗೃಹ ಜ್ಯೋತಿ ಉಚಿತ ವಿದ್ಯುತ್, ಏನು 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಇತ್ತಲ್ಲ, ಅದು 1.6 ಕೋಟಿ ಮನೆಗಳ ದೀಪ ಬೆಳಗ್ತಾ ಇದೆ. ಇದಕ್ಕಾಗಿ ಸರ್ಕಾರ 8844 ಕೋಟಿ ಖರ್ಚು ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಅತ್ಯಂತ ದೊಡ್ಡ ನಗದು ಏನು ಜನರ ಅಕೌಂಟಿಗೆ ಹಾಕುವಂಥ ಒಂದು ಯೋಜನೆ, 2,000 ರೂಪಾಯಿ. ಇದು ರಾಜ್ಯದ 1,25,00,000 ಮಹಿಳೆಯರಿಗೆ ಶಕ್ತಿಯನ್ನು ಕೊಡ್ತಾ ಇದೆ. 25,259 ಕೋಟಿ ಅಂತ ಹೇಳಿದ್ದೀರ. ಮೊನ್ನೆ 553 ಕೋಟಿ ಏನೋ ಕೆಲವು ಮಹಿಳೆಯರಿಗೆ, ಎಷ್ಟೋ ಲಕ್ಷ ಮಹಿಳೆಯರಿಗೆ ತಲುಪಿದೆ. 26 ಲಕ್ಷನೋ 22 ಲಕ್ಷನೋ ಮಹಿಳೆಯರಿಗೆ ತಲುಪಿದೆ. ಇನ್ನೂ 2-3 ಕಂತುಗಳಲ್ಲಿ 2-3 ತಿಂಗಳದ್ದು ಬಾಕಿ ಉಳಿಸ್ಕೊಂಡಿದ್ದೀರಾ. ಇನ್ನು ಅನ್ನಭಾಗ್ಯ ಯೋಜನೆಯಡಿ 4.8 ಕೋಟಿ ಜನರಿಗೆ ಹೆಚ್ಚುವರಿ 5 kg ಅಕ್ಕಿ ಬದಲಿಗೆ 170 ರೂಪಾಯಿನಂತೆ 7,763 ಕೋಟಿಯ ಜನರ ಅಕೌಂಟಿಗೆ ಹಾಕಲಾಗಿದೆ. ಇನ್ನು ಯುವ ನಿಧಿ 1,500ರಿಂದ 3,000, ಇದು 1,31,000 ನಿರುದ್ಯೋಗಿ ಯುವಕರಿಗೆ ಕೊಡಲಾಗ್ತಾ ಇದೆ. 99 ಕೋಟಿ ನೀಡಿದೆ. ಜನ ಇದನ್ನೆಲ್ಲ ನಿಮ್ಮ ಹತ್ರ ಕೇಳಿರಲಿಲ್ಲ, ಕೊಡಿ ಅಂತ ಹೇಳಿರಲಿಲ್ಲ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ನೀವು. ಇದನ್ನ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಬದುಕಿಗೆ ಒಂಥರ ಹಿಂಸೆನ ತಂದಿಟ್ಬಿಟ್ಟಿದ್ದೀರಾ? ನಾವು ನಿಮ್ಮ 2,000 ಬರುತ್ತೆ ಅಂತ ಕಾಯ್ತಾ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದೀವಿ. ಎಷ್ಟೋ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಚೀಟಿ ಹಾಕ್ಕೋತಾರೆ, ಚೀಟಿ ಕಟ್ಕೋತಾರೆ. ಸರ್ಕಾರ ನಮಗೆ 2,000 ಕೊಡ್ತಾ ಇದೆಯಪ್ಪ ನಮ್ಮ ಜೀವನ ಸುಧಾರಣೆ ಮಾಡೋದಕ್ಕೆ ಅಂತ ಹೇಳಿ. ಬರುತ್ತೆ ಅನ್ನೋ ಗ್ಯಾರಂಟಿಯಲ್ಲಿ ನೀವೇನು ಆ ನಾಡ ದೇವಿ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಚೆಕ್ ಕೊಟ್ಬಿಟ್ಟು 2,000 ಇವ್ರಿಗೆ ಫಸ್ಟ್ ಕೊಟ್ಟಿದ್ದೀವಿ, ಪ್ರತಿ ಮಹಿಳೆಗೂ ಕೊಡ್ತೀವಿ ಅಂತ ಹೇಳಿದ್ರಿ. ಕೊಟ್ಟಿದ್ದೀವಿ ಅಂತ ನಿಮಗಾದರೂ ನಾಚಿಕೆ ಅಂತ ಅನ್ಸೋದಿಲ್ವಾ? ನಿಮ್ಮ ಮುಖ ನೀವು ನೋಡ್ಕೊಳ್ಳಿ ಕನ್ನಡಿಯಲ್ಲಿ. ನಾವು ಹೇಳಿದ ಸತ್ಯನ ಸುಳ್ಳೋ ಅಂತ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡ್ತಿದ್ದೀವಿ ಅನ್ಸೋದಿಲ್ಲ ನಿಮಗೆ? ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೇನು ಅಸಹ್ಯ ಅಂತ ಅನ್ಸೋದಿಲ್ವಾ? ಸರ್ಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ, ಸರ್ಕಾರ ಬರೋದಕ್ಕೋಸ್ಕರ ಆ ಥರ ಸುಳ್ಳು ಹೇಳಿದ್ರಿ. ಎಲ್ರಿಗೂ ಗ್ಯಾರಂಟಿ ಹೋಗಲಿ, ಕೊಡೋರಿಗೆ ಕೊಟ್ಟಿದ್ದೀರಾ. ಕೊಟ್ಟಿದ್ದನ್ನಾದರೂ ಸರಿಯಾಗಿ ಕೊಡ್ತಾ ಇದ್ದೀರಾ ನೀವು? ಅದು ಇಲ್ಲ. ಮೊನ್ನೆ ವಿಧಾನಸೌಧದ ಮುಂದೆ ಒಬ್ಬ ಯುವಕ ತನ್ನ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಬೆಂಕಿ ಹಚ್ಚಿ ಅರೆಸ್ಟ್ ಆದ. ಯಾಕೆ ಅರೆಸ್ಟ್ ಆದ ಅವನು ಯಾಕೆ ಅಂದರೆ ನಾನು ಕಾಣೆಯಾಗಿದ್ದೀನಿ ಚಿಕ್ಕಮಂಗ್ಳೂರಿಗೆ. ಆ ವ್ಯಕ್ತಿ ಏನೋಗಿರ್ತಾನೆ, ಒಂದು ಚಾರಣಕ್ಕೆ ಹೋಗಿರ್ತಾನೆ, ಟ್ರೆಕ್ಕಿಂಗ್ ಹೋಗಿರ್ತಾನೆ. ಆ ಯುವಕ ತನ್ನ ತಾಯಿ ಕೊಟ್ಟ ದೂರನ್ನು ಅಲ್ಲಿಯ ಪೊಲೀಸ್ನವರು ತಗೊಳ್ಳಿಲ್ಲ ಅನ್ನುವ ಕಾರಣಕ್ಕೆ ಕೋಪದಿಂದ ತನ್ನದೇ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬೆಂಕಿ ಹಚ್ತಾನೆ. ಅದರಿಂದ ಅವನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಇದು ವಿಧಾನಸೌಧದ ಮುಂದೆ ಆದಂಥ ಘಟನೆ. ಇದಕ್ಕೆ ಕಾನೂನು ಕ್ರಮ ತಗೊಳ್ಳೇಬೇಕು. ನಿಮ್ಮ ಸರ್ಕಾರದಲ್ಲಿ ಮಾಡುವಂತಹ ಏನು ಆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ಕೆಲಸ ಮಾಡದೇ ಇರುವಂಥ ಅಶಕ್ತತೆಗೆ, ಅವ್ರದ್ದೇನು ಇನ್ಕಾಂಪಿಟೆನ್ಸ್ ಏನಿದೆ, ಅಯೋಗ್ಯತೆಗೆ, ಅದಕ್ಕೆ ಜನ ಚೀಮಾರಿ ಹಾಕ್ತಾ ಇರೋದು. ನೀವು 2,000 ಕೊಡಿ ಅಂತ ಜನ ಕೇಳಿರಲಿಲ್ಲ.
ನೀವು ಅಲ್ಲಿ ಯಾರೋ PSI ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿದರೆ ನಿಮ್ಮ ಸರ್ಕಾರದ ಹೆಸರು ಬರುತ್ತೆ. ಅಂದರೆ ಅಧಿಕಾರಿಗಳನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಧಿಕಾರಿಗಳನ್ನು ಸಿಕ್ಕಾಕ್ಸ್ತಾ ಇದ್ದೀರಾ ನೀವು. ಯಾವುದೋ ಒಂದು ಲಂಚದಲ್ಲಿ ಸಿಕ್ಕಾಕ್ಸ್ತೀರಾ, ತಾವು ಲಂಚ ಕೇಳ್ತೀರಾ. ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಧಿಕಾರಿ ಕೆಲಸ ಮಾಡುವ ಪರಿಸ್ಥಿತಿಲಿ ಇಲ್ಲ ಈ ಸರ್ಕಾರದಲ್ಲಿ. ಇನ್ನು ಪ್ರಾಮಾಣಿಕತೆ ಇಲ್ಲದೆ ಇರುವಂಥ ಅಧಿಕಾರಿಗಳು ಎಲ್ಲವನ್ನ ಲೂಟಿ ಹೊಡ್ಕೊಂಡಿದ್ದಾರೆ. ಅವರಿಂದ ನಿಮಗೆ ಕಮಿಷನ್ ಬರ್ತಾ ಇದೆಯಾ ಏನೋ ಗೊತ್ತಿಲ್ಲ. ಯಾಕಂದರೆ ಇದನ್ನು ವಿಧಾನಸಭೆಯಲ್ಲೇ ಅಧಿವೇಶನದಲ್ಲೇ ಕೇಳಿದರು. ಯಾರು? SR ವಿಶ್ವನಾಥ್ ಕೇಳಿದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಬಗ್ಗೆ. ನಿಮ್ಮ ಬಗ್ಗೆ ನಂಗೆ ನಂಬಿಕೆ ಇದೆ, ನಿಮ್ಮ ಬಗ್ಗೆ ಯಾವುದೇ ದೂರನ್ನು ಇಲ್ಲಿವರೆಗೂ ಯಾವುದೇ ನಿಮ್ಮ ಬಗ್ಗೆ ಅಲಿಗೇಷನ್ ಇಲ್ಲ, ನನಗೆ ಯಾವುದೇ ಅನುಮಾನ ಇಲ್ಲ ನಿಮ್ಮ ಬಗ್ಗೆ. ಆದರೆ ಅಧಿಕಾರಿಗಳು ಹೇಳ್ತಾರೆ ಕೇವಲ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ತಿಂಗಳಿಗೆ 8 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಎಲ್ಲಿಗೆ ಹೋಗ್ತಿದೆ? ಅವ್ರು ಹೇಳ್ತಾರೆ ಮೇಲ್ನವ್ರಿಗೆ ಕೊಡ್ತೀವಿ ಅಂತ. ಮೇಲ್ನವ್ರು ಯಾರಿಗೆ ಹೋಗ್ತಿದೆ? ಈ ಪ್ರಶ್ನೆಯನ್ನು ಕೇಳಿದರು. ಒಂದು ವಾಲ್ಮೀಕಿ ಕೇಸ್ ಆದಾಗ, ಹಗರಣ ಆದಾಗ 187 ಕೋಟಿ ಹಗರಣ ಅಂತಾರೆ. ಅದನ್ನ 89 ಕೋಟಿನ ಸಿದ್ದರಾಮಯ್ಯನವ್ರು ನಿಂತ್ಕೊಂಡು ಹೇಳ್ತಾರೆ. ಅಲ್ಲಿ ಅಧಿಕಾರಿಗಳು ಮಾಡಿದ್ದದನ್ನು ನಾವೆಲ್ಲ ನೋಡ್ಕೊಳ್ಳೋಕ್ಕಾಗುತ್ತೇನ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಅದೇ ಸಿದ್ದರಾಮಯ್ಯನವರು BJP ಅಧಿಕಾರದಲ್ಲಿದ್ದಾಗ, ಯಡಿಯೂರಪ್ಪನವರು ಬೊಮ್ಮಾಯಿಯವರು ಇದ್ದಾಗ ಅಧಿಕಾರಿಗಳೇ ಎಲ್ಲ ಮಾಡಿದಾರೆ, ನೀವೇನು ಕತ್ತೆ ಕಾಯ್ತಿದ್ರಾ ಅಂತ ಪ್ರಶ್ನೆ ಕೇಳಿದರು. ಅದನ್ನು ಕೂಡ ಅಶೋಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಸಭಾ ಅಧಿವೇಶನದ ನಂತರ ಕೇಳಿದರು. ಅಧಿಕಾರಿಗಳ ಮೇಲೆ ನಿಮಗೆ ಹಿಡ್ತಾನೆ ಇಲ್ವಾ? ಅದರಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮೊನ್ನೆ ದೊಡ್ಡಲಿಂಗಯ್ಯ ಅನ್ನುವಂಥ ಒಬ್ಬರು ಕೊರಟಗೆರೆ ಒಬ್ಬರು ಹೆಡ್ ಕಾನ್ಸ್ಟೇಬಲ್ಲು ಒಬ್ಬ ವ್ಯಕ್ತಿನ ಓಡೋಗಿ ಹಿಡಿದ್ರು. ಆ ವ್ಯಕ್ತಿ ಮಂಜ ಅಂತನೇನೋ ಇಡೀ ಹಲವು ಠಾಣೆಗಳಿಗೆ ಬೇಕಾಗಿದ್ದಂಥ ಅಪರಾಧಿನ ತನ್ನ ಕಾರ್ಯದಕ್ಷತೆಯನ್ನು ಪ್ರದರ್ಶನ ಮಾಡಿದರು. ನಾವು ಮೆಚ್ಕೊಂಡ್ವಿ. ಆ ಮೆಚ್ಚುಗೆಯ ವಿಡಿಯೋನ ಕೂಡ ನಾವು ಮಾಡಿದ್ದೀವಿ, ನಮ್ಮ ಚಾನೆಲ್ ಹಾಕಿದ್ದೀವಿ. ಸರ್ಕಾರದಲ್ಲಿ ಅದು ಕೂಡ ಹೋಮ್ ಮಿನಿಸ್ಟ್ರು ತವರು ಕ್ಷೇತ್ರ ಕೊರಟಗೆರೆ ಅಂತ ಮೆಚ್ಚುಗೆ ಸೂಚಿಸಿ ಹಾಕಿದ್ದೀವಿ. ಒಳ್ಳೆ ಕೆಲಸ ಮಾಡಿದಾಗ ಹೋಗ್ಲಿದ್ದೀವಿ. ಆದರೆ ಪ್ರತಿ ಬಾರಿ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ. ಇದನ್ನು ಪ್ರತಿ ಬಾರಿ BJP ಕೂಡ ಪ್ರತಿಭಟಿಸುತ್ತೆ. ಅಥವಾ ಜನ ಹೇಳ್ತಾರೆ, ಯಾಕೆ ಈ ರೀತಿ ಮಾಡ್ತೀರಾ? ಜನರಿಗೆ ಬೇಕಾಗಿರೋದು ನಿಮ್ಮ ಗ್ಯಾರಂಟಿಗಳಲ್ಲ, ಜನರಿಗೆ ಬೇಕಾಗಿರೋದು ನೀವು ಕೊಡುವಂತಹ ಸುರಕ್ಷತೆ, ಸುಭದ್ರತೆ, ಅದು ಆ ಮೂಲಭೂತ ಸೌಕರ್ಯಗಳು. ಬೆಂಗಳೂರು ಮಳೆ ಬಂದರೆ ಕೊಚ್ಚೋಗ್ತಾ ಇದೆ. ಮತ್ತೆ ಕಳೆದ ವರ್ಷದ ಬೆಳ್ಳಂದೂರು, ಕಳೆದ ವರ್ಷದ ಈ ಭಾಗ ಮಹದೇವಪುರ ಭಾಗ ಆಯ್ತಲ್ಲ, ಆ ರೀತಿ ಆಗ್ತಾ ಇದೆ. ನೋಡಿದರೆ ಬ್ರ್ಯಾಂಡ್ ಬೆಂಗಳೂರು ಅಂತೀರಾ. ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ನಿಮಗಾದರೂ ಒಂದು ತತ್ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆಯಾ? ದೊಡ್ಡ ಕನಸುಗಳು, ದೂರದರ್ಶಿತ್ವ ಅಂತೀರಾ, ಬಟ್ ಏನೂ ಮಾಡ್ತಾ ಇಲ್ಲ. ನಿಮ್ಮ ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗೆ ಆಗ್ತಾ ಇಲ್ಲ. ಹೀಗಿರೋ ಸರ್ಕಾರ ಜನರನ್ನ ಅದೇನು ಅಭಿವೃದ್ಧಿ ಮಾಡ್ತಿರೋ, ಅದೇನು ಗ್ಯಾರಂಟಿಗಳು ಕೊಡ್ತಿರೋ ಗೊತ್ತಿಲ್ಲ. ಇನ್ನು ಗ್ಯಾರಂಟಿಗಳನ್ನೂ ಕೂಡ ಕಸ್ಕೋತೀರಾ, ಅಲ್ಲೂ ಕೂಡ ಕತ್ರಿ ಹಾಕ್ತೀರಾ ಅನ್ನೋ ಚರ್ಚೆ ನಡೀತಾ ಇದ್ದಾವೆ. ಸದ್ಯಕ್ಕಂತೂ ಈ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡಿ ಜನರ ಜೀವನ ಸುಧಾರಿಸುತ್ತೆ ಅನ್ನುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ನೀವು ಬೈಕೋಬೋದು, ನಾನು ಹೇಳೋದಿಷ್ಟೇ, ಹಿಂದಿನ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ನಾವು ಬೊಮ್ಮಾಯಿಯವ್ರ ಸರ್ಕಾರದ ಬಗ್ಗೆ ಏನು ವಿಡಿಯೋ ಮಾಡಿದ್ದೀವಿ ಅನ್ನೋದು ಕೂಡ ನೀವು ಹೋಗಿ ನೋಡ್ಬೋದು. ಅಲ್ಲಿನ ಸರ್ಕಾರದ ಒಂದೊಂದು ಎಡವಟ್ಟುಗಳನ್ನೂ ಕೂಡ ತೆಗೆದು ಹಿಂಗೆ ಹೇಳಿದ್ದೀವಿ. ಇದನ್ನು ಕೂಡ ಹೇಳ್ತಾ ಇದ್ದೀವಿ. ನಿಮಗೆ ಬೇಜಾರಾದರೆ, ಕೋಪ ಬಂದರೆ ನಾವೇನು ಮಾಡೋಕ್ಕಾಗಲ್ಲ. ಸರಿಯಾದ ಪರಿಹಾರವನ್ನು ಕೊಡಬೇಕಾಗಿರೋ ಸರ್ಕಾರ ಕೈ ಕಟ್ಟಿ ಕೂತ್ಕೊಂಡು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಹೀಗಾಗುತ್ತೆ ಅನ್ನೋದು ನಮ್ಮ ಕಳಕಳಿ. ಮತ್ತಷ್ಟು ಈ ರೀತಿಯ ಸುದ್ದಿಗಳು ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.